ಮಂಡ್ಯ ಲೋಕಸಭಾ ಸದಸ್ಯರು ಹಾಗೂ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಆಸ್ಟ್ರೇಲಿಯಸ್ ಮಿತ್ತಲ್ ಪ್ರೈವೇಟ್ ಲಿಮಿಟೆಡ್ ಅವರ ವತಿಯಿಂದ ಸಹಯೋಗದೊಂದಿಗೆ CRS ಅನುದಾನದಡಿ 2 ಶಾಲಾ ಕೊಠಡಿಯ ನಿರ್ಮಾಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ದಕ್ಷಿಣ ವಲಯ ಆಲಹಳ್ಳಿ ಮಂಡ್ಯ ನಗರದಲ್ಲಿ ಇಂದು ಜರುಗಿತು. ಅಂದಾಜು ವೆಚ್ಚ 32.5 ಲಕ್ಷದಲ್ಲಿ ಇಂದು ಮಂಡ್ಯ ಜಿಲ್ಲಾಧ್ಯಕ್ಷರಾದ ರಮೇಶ್, JDS ಮುಖಂಡರಾದ ರಾಮಚಂದ್ರ, ಆಲಹಳ್ಳಿ ಮಹೇಶ್, ಅಶೋಕ್ ಹಲವರು ಮುಖಂಡರು ಭಾಗಿಯಾಗಿ ಒಂದು ಭೂಮಿ ಪೂಜೆಯನ್ನು ನೆರವೇರಿಸಿದರು. ಬ್ರಹ್ಮಣ ಉತ್ತರತಿ ಏಕದೈವ ಯಜಮಾನ ಆಯುಷೇಜೋ ದದಾತಿ ಸಾಮ್ರಾಜ್ಯವೋಜ್ಯಂ ಸಾರಾಗ್ಯ ವೈರಾಗ್ಯಂ ಓಣ ಆ ಕಡೆ ಆಯ್ತಾ ಸೈಡ್ ಬಣ್ಣ ಇರೋಣ ಒಂದು ನಿಮಿಷ ನನ್ನ ಕೈ ಇತ್ತಾ ಇಲ್ಲ. ಆಯ್ತಣ್ಣ ಅಣ್ಣ ಅವ್ರಿಬ್ರು ಮುಂದಕ್ಕೆ ಕರ್ಕೊಳ್ಳ ಯಾಕೆ ಕೇಳೋಣ. ಮಂಡ್ಯ ನಗರದಲ್ಲಿ ಆಲಹಳ್ಳಿ ಬಡಾವಣೆ ಆಲಹಳ್ಳಿ ಗ್ರಾಮದಲ್ಲಿ ಒಂದು ಶಾಲೆ ಇರ್ತಕ್ಕಂಥ ಶಾಲೆ ಕೊಠಡಿಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಿದೆ ಅಂತೇಳಿ ಈ ಗ್ರಾಮದ ಮುಖಂಡರುಗಳು ನಮ್ಮ ಸಂಸದರು, ಕೇಂದ್ರ ಕೈಗಾರಿಕಾ ಸಚಿವರು ಆದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಕುಮಾರಣ್ಣವ್ರನ್ನ ಮನವಿ ಮಾಡಿದಾಗ ಅವರು ಆಸ್ಟ್ರೇಲಿಯಸ್ ಮಿತ್ತಲ್ ಅಂತಕ್ಕಂಥ ಕಂಪ್ನಿಯವ್ರನ್ನ ರಿಕ್ವೆಸ್ಟ್ ಮಾಡಲಾಗಿ ಅವರು 32.5 ಲಕ್ಷ ರೂಪಾಯಿಗಳನ್ನ ಇವತ್ತೇನು ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿಕ್ಕೆ ಶಾಲಾ ಕೊಠಡಿ ನಿರ್ಮಾಣ ಮಾಡಲಿಕ್ಕೆ ಆ ಕಂಪ್ನಿಯವರು ಇವತ್ತು ಕೊಟ್ಟಿದ್ದಾರೋ ಆ ಕಂಪ್ನಿ ಮೂಲಕನೇ ಈ ಕೆಲಸಗಳು ಪ್ರಾರಂಭ ಆಗಿ ಶೀಘ್ರದಲ್ಲೇ ಈ ಕೆಲಸಗಳು ಮುಗಿತವೆ. ಈ ಒಂದು ಪ್ರೋತ್ಸಾಹದಾಯಕವಾದಂಥ ಹಣವನ್ನು ಕೊಟ್ಟು ಇವತ್ತು ನಮ್ಮನ್ನು ಪ್ರೋತ್ಸಾಹಿಸ್ತಕ್ಕಂಥ ಕಂಪ್ನಿಗೆ ಮತ್ತು ಅದು ಕೊಡಿಸ್ಕೊಟ್ಟಕ್ಕಂಥ ನಮ್ಮ ನಾಯಕರಂಥ ಕುಮಾರಣ್ಣವ್ರಿಗೆ ಈ ಭಾಗದ ಎಲ್ಲ ಪ್ರಮುಖರ ಪರವಾಗಿ ಮತ್ತು ಜಾತ್ಯ ಜನತಾದಳದ ಪರವಾಗಿ ಕುಮಾರಣ್ಣವರ ಅಭಿಮಾನಿಗಳ ಪರವಾಗಿ ಪ್ರಪ್ರಥಮವಾಗಿ ಕುಮಾರಣ್ಣವ್ರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಅಂತೆ ಮೊನ್ನೆ ತಾನೇ ಮದ್ದೂರಿನ ಕೊಕ್ರೆಬೆಳ್ಳೂರು ಅಲ್ಲೂ ಸಹ ಇದೇ ರೀತಿ ಮಿತ್ತಲ್ ಕಂಪ್ನಿಯವರು 32.5 ಲಕ್ಷ ರೂಪಾಯಿಗಳನ್ನು ಇದೇ ಶಾಲಾ ಕೊಠಡಿಗೂ ಸಹ ಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ಪ್ರತಿಷ್ಠಿತ ಕಂಪ್ನಿ ಅದು. ಕುಮಾರಣ್ಣವ್ರಿಗೆ ಆತ್ಮೀಯವಾದ ಕಂಪ್ನಿ. ಅವರ ಎಲ್ಲ ಮಾತುಗಳನ್ನ ಕೇಳ್ತಕ್ಕಂಥವ್ರು ಈ ರೀತಿ ಸಾಕಷ್ಟು ಜನಪ್ರಿಯ ಕೆಲಸಗಳನ್ನ ಅವರು ಮಾಡಿಕೊಡ್ಲಿ ಅಂತೇಳಿ ಮಾಡುವಂಥ ಒಂದು ಮನೋಭಾವನ ಭಗವಂತ ಅವರು ಕರುಣಿಸ್ಲಿ. ಕುಮಾರಣ್ಣವರ ಈ ಸೇವೆಯನ್ನು ಈ ಭಾಗದ ಜನ ಯಾವತ್ತೂ ನೆನ್ಕೋತಾರೆ ಅಂತೇಳಿ ನಾನು ಅವ್ರು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಂಡ್ಯ ಸಿಟಿನಲ್ಲಿ ಆಲಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕೇಂದ್ರ ಸಚಿವರು, ರೈತರ ಕಣ್ಮಣಿ ಕುಮಾರಸ್ವಾಮಿಯವರ ಅಣ್ಣನವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ಅಪ್ರೆಲ್ ಮಿತ್ತಲ್ ಪ್ರೈವೇಟ್ ಲಿಮಿಟೆಡ್ ಅನ್ನುವ ಒಂದು ಕಂಪ್ನಿಯ CSR ಫಂಡ್ನೊಂದಿಗೆ ಇವತ್ತು ಈ ಗ್ರಾಮದ ಎಲ್ಲ ಗೌರವಾನ್ವಿತ ಯಜಮಾನರುಗಳು, ಮುಖಂಡರುಗಳು ಕುಮಾರಣ್ಣವ್ರನ್ನ ಭೇಟಿ ಮಾಡುವ ಸಮಯದಲ್ಲಿ ಕೇಳ್ಕೊಂಡಾಗ ಆ ಕಂಪ್ನಿ ಜೊತೆ ಮಾತಾಡಿ CSR ಫಂಡ್ನಲ್ಲಿ 32.5 ಲಕ್ಷದ ಒಂದು 2 ಶಾಲಾ ಕೊಠಡಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅನುದಾನ ತರಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ನಮ್ಮ JDS ಪಕ್ಷದ ಪರವಾಗಿ, ನಿಮ್ಮ ಆಲಹಳ್ಳಿ ಗ್ರಾಮದ ಎಲ್ಲ ಮುಖಂಡರ ಪರವಾಗಿ ಕುಮಾರಣ್ಣವರಿಗೆ ತುಂಬು ಹೃದಯದ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೀನಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.